ಎಲ್ರು ಒಂದ್ ನಿಮಿಷ ವಿಡಿಯೋ ನೋಡಿ. ಈ ಅಮ್ಕುಡುಕ್ಕು CCTV ಬೇಕು CCTV ಬೇಕು ಅಂತ ಇದ್ದಾರಲ್ಲ, ಅಕ್ಕ ಏನೋ ತೋರಿಸ್ತವ್ರೆ, ಒಂದ್ ನಿಮಿಷ ವಿಡಿಯೋ ನೋಡ್ರಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಇವಾಗ ಅಮುಕು ಡುಮುಕು ವಿಷಯದಲ್ಲಿ ಇವಾಗ ಏನ್ ಕಾಂಟ್ರವರ್ಸಿ ವಿಡಿಯೋಗಳು ನೋಡ್ತಾ ಇದ್ದೀರಾ, ಮತ್ತೆ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಏನ್ ಅನ್ಕೋತೀರಾ, ಹೋಗಿ ಬಂದು ಮತ್ತೆ ವಿಡಿಯೋ ಮಾಡ್ತಿದ್ದಾರೆ ಅದಿದು ಅಂತ ಅನ್ಕೋತಾ ಇರ್ತೀರಾ. ಆದ್ರೂ ನಾನು ಇಲ್ಲೊಂದು ಕ್ಲಾರಿಟಿ ಕೊಡ್ಬೇಕು. ಯಾಕಂದ್ರೆ ಇದು ಒಂದು ಹೆಣ್ಮಗು ವಿಷಯ ಆಗಿರೋ ಕಾರಣಕ್ಕೋಸ್ಕರ ಅಷ್ಟೇನೆ ನಾನು ತುಂಬಾನೇ ತಾಳ್ಮೆಯಿಂದ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೂ ಒಂದು ಪೇರೆಂಟ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಸೊ ಹಂಗಾಗಿ ಓಕೆ ಏನು ಅಂತ ಹೇಳಿದ್ರೆ ಅವ್ನ ಕರೆಸ್ಬಿಟ್ಟು ಒಂದ್ ಸಾರಿ ಕೇಳ್ಬಿಟ್ಟು ಓಕೆ ಅವ್ನ ಬುದ್ಧಿ ಹೇಳಿ ಕಳ್ಸೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ನನ್ಗಿದ್ದಿದ್ದು. ಆದ್ರೆ ಈಗ ಒಂದ್ 2 ದಿವಸದಿಂದ ಅವನ ಅತಿರೇಕ ವರ್ತನೆನ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನೋಡಿರ್ತೀರಾ. ಅವನಿಗೆ ಬೇಕಾಗಿರೋರ್ನ ಇಟ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಿದ್ದಾನೆ. ಮಾಡ್ಲಿ, ತೊಂದ್ರೆ ಇಲ್ಲ. ಯಾಕಂದ್ರೆ ಸತ್ಯ ಏನೋ ಸುಳ್ಳೇನೋ ಅನ್ನೋದು ಆದಷ್ಟು ಬೇಗ ಜನಗಳಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಮಲಾನಗರ ರಮೇಶ್. ಸ್ನೇಹಿತರೆ, ಅಮುಕು ಡುಮುಕು ಮಂಜು ಏನಿದ್ದಾರೆ ಅವ್ರ ಮೇಲೆ ಆಲ್ರೆಡಿ ನಿನ್ನೆನೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆದರೂ ಕೂಡ ಅವರು ಅದ್ಯಾಕೆ ಗೊತ್ತಿಲ್ಲ, ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಸುಮ್ಮನೆ ಆದರೂ ವೀಡಿಯೋಗಳು ಮಾಡಿಸ್ತಾನೆ ಇದ್ದಾರೆ. ಆತ ಯಾರೋ ತಮಿಳ್ನಾಡಿಂದ ವೀಡಿಯೋ ಮಾಡ್ತಾರೆ, ಯಾರ ಕಡೆಯಿಂದ ಸುಮ್ಮನೆ ಆದರೂ ವೀಡಿಯೋಗಳು ಮಾಡಿಸ್ತಾ ಇದ್ದಾರೆ. ನೀನು ಏನು ಕೇಳಿದ್ಯಪ್ಪ? ನೀನು ಹುಡುಗಿ ಹತ್ರ ನಂಬರ್ ಕೇಳಿರೋದಾಗಿರ್ಬೋದು, ಹುಡುಗಿ ಹತ್ರ ರೇಟ್ ಎಷ್ಟು ಅಂತ ಕೇಳಿರೋದಾಗಿರ್ಬೋದು, ಆಮೇಲೆ ಅಲ್ಲಿ ವಾದ ವಿವಾದ ನಡೆದಿರೋದು, ಅಲ್ಲಿಂದ ನೀನು ಹೋಗಿರೋದು, ವಾಪಸ್ ಹೋಗಿರೋದು, ಕೇಳೋದಲ್ಲೇ ಕೇಳೋದು ಹೊಟ್ಟೋಗಿರೋದು, ಪ್ರತಿಯೊಂದು ವಿಡಿಯೋನೂ ಇದೆ. ಆ ವಿಡಿಯೋ ಇಟ್ಕೊಂಡು ಆಲ್ರೆಡಿ ಪೊಲೀಸರಿಗೆ ನಾವು ಸರೆಂಡರ್ ಮಾಡಿದ್ದೀವಿ, ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಮಂಜೂರು ಏನಿದ್ದಾರೆ ಅವರೇ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಾನು ನಿಮ್ಮ ಪಬ್ದು ಪ್ರಮೋಷನ್ ಮಾಡ್ತೀನಿ ಅಂತ ಸುಮಾರು ಸತಿ ಫೋನ್ ಮಾಡ್ತಾರೆ. ಫೋನ್ ಮಾಡಾದ್ಮೇಲೆ ಅದು ಬನ್ನಿ ಅಂದಾಗ ಅವರ ಸ್ನೇಹಿತರೆಲ್ಲ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಹೊಟ್ಟೆತ್ತು ಆರಾಮಾಗಿ ಊಟ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಅದಾದ್ಮೇಲೆ ಅವರು ಮೀಡಿಯಾ ಬಗ್ಗೆ ತುಂಬ ವರ್ಷಾಗಿ ಮಾತಾಡ್ತಾರೆ, ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೋತಾರೆ. ಅದಾದ್ಮೇಲೆ ಹೇಳ್ದಲ್ಲೇ ಕೇಳ್ದಲ್ಲೇ ಹೋಗ್ತಾರೆ. ಕಡೆಗೆ ಇವರೇ ಅವ್ರ ಕಡೆ ಎಲ್ಲರ ಕಡೆ ಎಷ್ಟೊಂದು ಜನ ಹತ್ರ ಹೇಳಿ ವಿಡಿಯೋಗಳು ಮಾಡಿಸಿ ಆಗ್ತಾ ಇದ್ದಾರೆ. ಆತ ಆಮೇಲೆ ನಿನ್ನ ಸ್ನೇಹಿತರುಗಳು ಯಾರು ತುಂಬ ಜನ ವಿಡಿಯೋ ಮಾಡ್ತಾ ಇದ್ದಾರೆ. ಆತ ಒಬ್ಬ ಹೇಳ್ತಾನೆ ಪಬ್ಬಲ್ಲಿ ಮತ್ತೆ ಸ್ಪಾದಲ್ಲಿ ಇರೋ ಹೆಣ್ಮಕ್ಳನ್ನ ಯಾರು ಬೇಕಾದ್ರೂ ಕೇಳ್ಬೋದು, ಹೆಂಗ್ ಬೇಕಾದ್ರೂ ಬಳಸ್ಕೊಬೋದು ಅಂತ. ಸ್ನೇಹಿತರೆ, ಹೆಣ್ಮಕ್ಳು ಅಂತ ಬಂದಾಗ ಯಾರೇ ಅಲ್ಲಿ ರಿಯಾಕ್ಟ್ ಆಗಿ ಆಗ್ತಾರೆ, ಮಾತಾಡ್ತಾರೆ. ಈ ಮಂಜೂರು ಅಮ್ಮುಕು ಡುಮುಕೋರು ನಾನು ಒಳ್ಳೆಯವನು ಅಂತೇಳಿ ಎಲ್ಲ ಕಡೆಯಿಂದ ವಿಡಿಯೋ ಮಾಡಿಸೋದಲ್ದಲೆ ಈ ತಮಿಳ್ನಾಡಲ್ಲಿರೋ ಸ್ನೇಹಿತರ ಕಡೆಯಿಂದ ಎಲ್ಲ ಕಡೆಯಿಂದನೂ ವಿಡಿಯೋಗಳು ಮಾಡಿಸ್ತಾರೆ. ಅದು ಅಲ್ಲಪ್ಪ, ನೀನು ಒಳ್ಳೆನಂತ ಅಂದ್ಕೊಂಡು ನೀನು ಆ ಪಬ್ ಹತ್ರ ಬತ್ತೀಯ, ಗಾಡೀಲಿ ಕಾರ್ ಎತ್ಕೊಂಡು ಅಲ್ಲೇ ಒಂದು ರೌಂಡ್ ಹೊಡ್ಬಿಟ್ಟು ನೀನು ಹೋಗ್ತೀಯ, ಆಯಿತು. ನೀನು ಆ ಥರ ಇದ್ದವರು ನೀನು ಡೈರೆಕ್ಟಾಗಿ ಹೋಗು, ಕೇಳು ನಂದೇನು ತಪ್ಪಿದೆ ತೋರಿಸಿ, ನಾನೇನು ತಪ್ಪು ಮಾಡಿದೆ ಅಂತ ನೀನು ಕೇಳ್ಬೋದಲ್ವಾ. ನೀನು ಸುಮ್ಮನೆ ಅಲ್ಲಿ ಬತ್ತೀಯ, ಅಲ್ಲಿ ವಿಡಿಯೋ ಮಾಡ್ತೀಯ, ಅಲ್ಲಾರೋ ಸ್ನೇಹಿತರ ಹತ್ರ ಹೋಗ್ತೀಯ, ಅಲ್ಲಿ ವಿಡಿಯೋ ಮಾಡಿಸ್ತೀಯ. ಏನಿದು ತುಂಬ ಹಲವಾರು ಕಡೆ ಬರೀ ವಿಡಿಯೋಗಳದೇ ಇದಾಗ್ಬಿಟ್ಟಿದೆ. ದಯವಿಟ್ಟು ಎಲ್ಲ ಸ್ಟಾಪ್ ಮಾಡಿ, ನಿಂದೇನಿದೆ ಆಯ್ತಾ, ನೀನು ಬಂದು ಹೇಳಿಕೆ ಕೊಡು, ಸ್ಟೇಷನಲ್ಲಿ ಬಂದು ಮಾತಾಡು. ಒಂದರಿಂದ ಎರಡರಿಂದ 2 ಜಡಿಯನ್ನು ಎಳೆದು ಕೇಳುವೆನು. 3ರಿಂದ 4ರಿಂದ 4 ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಲ್ತಿದ್ದೆ. 6ರಿಂದ ಸೈಡು ಬಿಡ್ಡಿ. 7ರಿಂದ 8ರಿಂದ 8 ಸೆಂಟೋ ಹಾಕೊಂಡು ನನ್ ಪಾಡೆಗ್ ನಾನು 9ರಿಂದ 10ರಿಂದ. ಸೊ ಗೈಸ್, ನೀವು ನಂಬರ್ 5ರಿಂದ ಯಾವ ಸಾಂಗ್ ಬರುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ಅಕ್ಕ ಒಂದ್ ರೀಲ್ ಹಾಕ್ಯಾರ. ಏನಪ್ಪಾ ಅಂತೀರಂದ್ರೆ, ಇಫ್ ಸಮ್ಮನ್ ನೋಸ್ ಎಡಿಟಿಂಗ್ ಪ್ಲೀಸ್ ರಿಮೂವ್ TVS ಬೈಕ್ ಫ್ರಮ್ ದಿ ಬ್ಯಾಕ್ ಗ್ರೌಂಡ್ ಅಂತ ಹಾಕ್ಯಾರ. ಸೊ ಬೈಕ್ ನಿಂತೈತಲ್ಲ ಅದು ತೆಗೀರಿ ಅಂತ ಹಾಕ್ಯಾರ. ಸಿಂಪಲ್ ಅಲ್ಲ, ಸೊ ಆರಾಮ್ ತೆಗಿಬಹುದು ಅದು. ಹಂಗಂತ ನಾವು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ದೆ. ಅಜಯ್ ದೇವಗನ್ ಮಾಡ್ಬಿಟ್ಟಾರ. TVS ಬೈಕ್ ಒಳ್ಳೆ ಇಟ್ಬಿಟ್ಟು ಗುರು ಬೈ, ಈಗಂತೂ ಅದು ಒಂದು ಫ್ಯೂಚರ್ ಬಂದಿದ್ದಲ್ಲ ಫೋಟೋ ಹಾಕೋದು ಗುರು. ಪಾಕಿಸ್ತಾನ ಬೋರ್ಡರ್ ಪಾಕಿಸ್ತಾನ ಏನ್ ಮಾಡ್ತಾರೆ? ಪಾಕಿಸ್ತಾನ ಬೂಟ ಆಡ್ತೀನಿ. ಕುಡ್ದಿಲ್ಲ, ಕುಡಿಯಕ್ಕೆ ಹೋಗ್ತಾ ಇದ್ದೀನಿ. 52 + 17 + 35 + 46 + 16 ಎಷ್ಟು? ಇಲ್ಲಿ ನೋಡು, ವಿರಾಟ್ ಕೊಹ್ಲಿ ಹೊಸ ಟ್ಯಾಟೋ.
ಚೆನ್ನಾಗೈತಲ್ಲ ಮಚ್ಚ. ಆದ್ರೆ ಏನ್ ನ್ಯೂಸ್, ಗೌರ್ಮೆಂಟ್ ಜಾಬೇ ಸಿಗಲ್ಲ ಅವನಿಗೆ. ಯಾರು ಸ್ಕಿಪ್ ಮಾಡಬೇಡಿ, ಈ ವಿಡಿಯೋ ನೋಡ್ಕೊಂಡು ಬನ್ನಿ. ರೈತ ಅಂತ ಟ್ಯಾಟೂ ಹಾಕ್ಸ್ಕೊಂಡಿಲ್ಲ ಬ್ರೋ, ಶೋ ಆಫ್ ಮಾಡ್ಬೇಕು ಅಂತ. ನನ್ಗೆ ಒಂದ್ ಇದಾಗ್ತೈತೆ, ರೈತ ಅಂತ ಹಾಕ್ಸ್ಕೊಂಡಿ ಇಲ್ಲಿ ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ನನ್ ನಿಜವಾಗೂ ನನ್ ಒಂಥರ ಸೈಕ್ ಆಗ್ಬಿಡೈತೆ ಈ ಒಂದು ಜಾಗಕ್ಕೆ ಬಂದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲಿ ಕಮಂಗೆ ಹೇಳ್ತಿರೋದೇನಂತ ಹೇಳಿದ್ರೆ, ಶೋಕಿಗೆ ಹಾಕ್ಸ್ಕೊಂಡಿಲ್ಲ ಅಂತೆ ರೈತ ಅನ್ನೋ ಟ್ಯಾಟೂನ. ಏನಕ್ಕೆ ಹಾಕ್ಸ್ಕೊಂಡಿದ್ದಾನೆ ಗೊತ್ತಾ? ವ್ಯೂಸ್ ತಗೊಳ್ಳೋದಕ್ಕೆ, ಫಾಲೋವರ್ಸ್ ತಗೊಳ್ಳೋದಕ್ಕೆ, ಲೈವ್ ಲೈಟ್ ಅಲ್ಲಿ ಇರೋದಕ್ಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮಾಡ್ತಿರುವಂತ ಡ್ರಾಮಾಗಳಿದು. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಇದೊಂದಂತಲ್ಲ, ಯಾವುದೇ ಒಂದು ಇಶ್ಯೂ ತಗೊಳ್ಳಿ, ಈ ತರ ಬಂದ್ಬಿಡ್ತಾನೆ ಇವನು. ಹಿಡಿದಿಲ್ಲಿ ಏನಾಗ್ತಾ ಇದೆ, ರೈತರಿಗೆ ಏನ್ ಸಮಸ್ಯೆ ಆಗ್ತಿದೆ, ಯಾವ ಕಾರಣಕ್ಕೋಸ್ಕರ ಈ ತರ ಆಗ್ತಾ ಇದೆ ಏನು ಗೊತ್ತಿಲ್ಲ. ಅಕ್ಕಪಕ್ಕದವ್ರ ಹತ್ರ ಏನೋ ಕೇಳ್ಕೊಂಡ್ಬಿಡೋದು, ಹಸಿರು ಕಲರ್ ಶಾಲ್ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಒಂದು ವಿಡಿಯೋ ಮಾಡೋದು, ಬಿಡೋದು. ಸಿಂಪಲ್. ಯಾವುದೇ ಇಶ್ಯೂ ತಗೊಳ್ಳಿ, ನೆಕ್ಸ್ಟ್ ಯಾವ್ದಾದ್ರು ಸೈನಿಕರ ಬಗ್ಗೆ ಏನಾದ್ರು ಒಂದು ಸಮಸ್ಯೆ ಆಗ್ಲಿ, ಇದೇ ತರ ಸೈನಿಕ ಅಂತ ಟ್ಯಾಟೂ ಹಾಕ್ಸ್ಕೊತಾನೆ. ಅವಾಗ್ಲೂ ಇದನ್ನೇ ಹೇಳ್ತಾನೆ, ನಾನು ಶೋಕಿಗೋಸ್ಕರ ಹಾಕ್ಸ್ಕೊಂಡಿರೋದಲ್ಲ, ಪಾಪ್ಯುಲಾರಿಟಿಗೋಸ್ಕರ ಹಾಕ್ಸ್ಕೊಂಡಿರೋದಲ್ಲ, ನಾವು ನಿಜವಾಗ್ಲೂ ಕಾಳಜಿ ತೋರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಇವನಿಗೆ ಸರಿಯಾಗಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಏನ್ ಹೇಳ್ತೀರಾ ಗೈಸ್ ಇದ್ರ ಬಗ್ಗೆ ನೀವು? ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ತಿಳಿಸಿ, ಶೇರ್ ಮಾಡಿ ವಿಡಿಯೋನ, ಎಲ್ಲರೂ ರೀಪೋಸ್ಟ್ ಮಾಡಿ. ಇನ್ನಷ್ಟು ಇಂಥ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನನ್ನ ಅಕೌಂಟನ್ನ ಫಾಲೋ ಮಾಡ್ಕೊಳ್ಳಿ. When your tongue is out like this, how can I not kiss you? How can I not kiss you? ಇವತ್ತ ಬ್ಲಾಕ್ ಇದೆ ಯಾವ ತರ ಓಡೋದಾದ್ರೆ, ಅವ್ರಪ್ಪ ನನಗ್ ಬಂದ್ಬಿಟ್ಟು ನಿನ್ನಮ್ಮ ಸಾಯಿಸ್ಬಿಡ್ತೀನಿ, ನಿನ್ನಮ್ಮನ್ ಕರ್ಕೊಂಡು ಹೋಗು ಮನೆಗೆ. ಹಲೋ, ನಮ್ಮ ಅಮ್ಮಂಗೆ ನನ್ನ ಬ್ಯಾಗ್ ಅಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಟ್ಟೈತೆ. ಅದ್ ನಮ್ಮ ಅಪ್ಪಂಗೂ ಗೊತ್ತಾಗ್ಬಿಟ್ಟೈತೆ. ನೀನ್ ಟೆನ್ಷನ್ ತಗೊಂಬೇಡ, ನೀನ್ ಆರಾಮಾಗಿ ಮನೆಗೆ ಹೋಗು, ನಾನ್ ನೋಡ್ಕಂತೀನಿ. ನೀನೇ ಕಾಪಾಡ್ಬೇಕು ಮಚ್ಚ. ಕೈ ತಪ್ಪ ರಮಣ ಇವನು ಸಿಗರೇಟ್ ಹೊಡೆದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಬರ್ಲಿ ಮನೆಗೆ, ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವ್ನಿಗೆ. ಓ ಬರ್ಬೇಕು ದೊಡ್ಡ ಮನುಷ್ಯರು, ಸಿಗರೇಟ್ ಹೊಡೆದೆಲ್ಲ ಕಲ್ತಿರೋರು. ಅಪ್ಪ ನಾನ್ ಸಿಗರೇಟ್ ಹೊಡೆದ್ ಕಲ್ತಿಲ್ಲ, ಸಿಗರೇಟ್ ಪ್ಯಾಕೆಟ್ ನಂದಲ್ಲ. ಓ ಮತ್ತೇನು ಸಿಗರೇಟ್ ಪ್ಯಾಕೆಟ್ ನಡ್ಕೊಂಬಂದ್ಬಿಟ್ಟು ನಿಮ್ ಬ್ಯಾಗ್ ಒಳಗೆ ಬಿಟ್ಬಿಡ್ತಾ? ಅಲ್ಲಪ್ಪ ಹಂಗಲ್ಲ. ಯಾರ್ದು ಫೋನು? ರಾಹುಲ್ದು. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡು. ಹಲೋ, ಹಾ ಅಭಿ, ಅದು ನನ್ ಸಿಗರೇಟ್ ಪ್ಯಾಕೆಟ್ ಮಿಸ್ ಆಗಿ ನಿನ್ ಬ್ಯಾಗಡೆ ಇಕ್ಬಿಡೀನಿ, ಬರ್ಬೇಕಾದ್ರೆ ತಂದ್ಕೊಟ್ಬಿಡು, ಹಂಗೆ ಮರಿಬೇಡ. ಓ ಪರವಾಗಿಲ್ಲಪ್ಪ, ಹಿಂಗೆ ಗಣೇಶ್ ಅವ್ರ ಮನೆಗೆ ಬಂದಿದೆ, ಮನೆಗೆ ಬಂತ ನಾಳೆ ತಗೊಂಡ್ಬಿಡ್ತೀನಿ ತಾಳು. ಸೋಮವಾರ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಮಳ್ಳೊಂದ್ ತರ ಇದ್ರೆ ಪಾಪ ಕಮ್ಮಿ ಆಗಲ್ಲಪ್ಪ. ಹೌದಾ ಸ್ವಾಮಿ? ಯಾವ್ದನ್ನ ನೀನ್ ಬರೀ ಕ್ಲೋಸ್ ಫ್ರೆಂಡ್ಸ್ ಗೆ ಮತ್ತೆ ಅರ್ಚಿವಲ್ ಇಕ್ಕಿದ್ಯಲ್ಲ, ಅದನ್ನ ಯಮರಾಜ್ ಮೇಲ್ ಕುತ್ಕೊಂಡು HD ಕ್ವಾಲಿಟಿ ನೋಡ್ತಾ ಇರ್ತಾರೆ. ಹಲೋ ಸರ್, ಅದೇ ನಿಮ್ದೊಂದು ಪೇಂಟಿಂಗ್ ಇದೆಯಲ್ಲ, ಅದ್ ನಾನು ತಗೊಬೇಕು ಅಂತ ಇದೀನಿ. ಹಾ ತಗೊಳ್ಳಿ ಸರ್. ಆದ್ರೆ ಅದು ಏನ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್? ಅದು ಕುದುರೆದು, ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ ಹೋಗ್ಲಿ. ಎಷ್ಟು ಹೇಳ್ತೀರಾ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಸರ್, ನೀವು ಕ್ಯಾಶುವಲ್ ಎಲ್ಲ ಡೀಲ್ ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಬೈ ಮಾಡ್ಬೋದು ನೋಡಿ ಸರ್. ಅದ ನಮ್ಮ ಅಮ್ಮನ್ ಗೋಲ್ಡ್ ಎಲ್ಲ ನಾನು ಜೂಜಾಡ್ಬಿಟ್ಟು ಸೋತೋಗ್ಬಿಟ್ಟಿದೀನಿ. ನಮ್ಮ ಅಪ್ಪಂದು ಹಳೆ 2 ವಿ ಶೇಪ್ ಕಾಚ್ ಐತೆ, ತಾಂಬರ್ಲಾ? ನಿಮ್ಮ ಅಪ್ಪನ್ ಕಾಚ್ದಲ್ಲಿ ನಾನು ಪೇಂಟಿಂಗ್ ತಗೋಬೇಕು ಅಂತ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ಸರ್ ನಾನ್ ಆಗಿದ್ಕೆ ಅದನ್ನ ನಿಮ್ಮ ಹತ್ರ ತಗೊಂತ ಇದೀನಿ. ಅಕಸ್ಮಾತ್ ಅದನ್ನ ತಗೊಂಡೋಗಿ ಯಾವ್ದಾರು ಚಪ್ಪರ್ ಅಂಗಡಿಗೆ ಹಾಕಿದ್ರೆ ಅವ್ನ್ ತಗೊಂಡೋಗ್ಬಿಟ್ಟು ಇನ್ನೊಂದ್ ಚಪ್ಪರ್ ಅಂಗಡಿಗೆ ಹಾಕ್ಬಿಟ್ಟು ಬರ್ತಾನೆ ಅದನ್ನ. ಏ ನೀನ್ ಜಾಸ್ತಿ ಎಲ್ಲ ಮಾತಾಡ್ಬೇಡ. ನಿಂಗೆ ಅಷ್ಟೊಂದ್ ಬೇಕಲ್ಲಿ ದಮ್ಮಿದ್ರೆ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದ್ ಕಾಸಿಲ್ಲ ಸರ್, ಏನ್ ಮಾಡೋದು? ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮನೇಲಿ ಕುತ್ಕೊಂಡವ್ರೆ. ಏ ಲೌಡಿ ಕೇಬಲ್, ನೀನ್ ಹೋಗೋ ಕೆಲ್ಸಕ್ಕೆ? ಏ ಇಲ್ಲ ಸರ್, ನಂಗೆ ಓದೋದು ಬರೆಯೋದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ. ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರೋ ಹೇಳಿ ನಾನು ಓದಿಲ್ಲ ಅಂತ? ನಾನು B.Com ಮಾಡಿದೀನೋ. ಏ B.Com ಏನ್ ಸರ್, ನಮ್ಮ ಮನೆ ಹತ್ರ ನಾಯಿ ಮಾಡೈತೆ. ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದಕ್ ಕಾಲನೇ ಇಲ್ಲ ಸರ್. ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳಿದ್ರೇನೆ ಇದಕ್ಕೂ ಚೆನ್ನಾಗಿ ಪೇಂಟಿಂಗ್ ಬರುತ್ತೆ ಅಂತವನೇ. बेंगलोर में मैंने RCB का एक फैन था बहुत बड़ा, मैंने उसको बोला RCB और विराट कोहली अच्छा नहीं। भाई इतना गुस्सा हो गया, बोल रहा ए नमगे गोत्ता ಅವರು ನನಗೆ ದೇವರು, ಯಾವ ತರ ಮಾತಾಡಬೇಕು ಬುದ್ಧि ಇಲ್ವಾ? बेंगलोर में जॉब करता, बेंगलोर का खाना खा रहा, सो इधर का उल्टा पुल्टा बोल रहा। नेक्स्ट टाइम क्या तभी बोलिया मारिच डाल तू ऐसे। और फिर भाई ऐसे बोल रहा है गूबे नन मगने नन मकलू ಹೋಗು ಬಾಯ್ ಮುಚ್ಕೊಂಡು ಇರು
ನಿಮ್ಮ ಬಾಯಲ್ಲಿ ಕೊಡ್ತೀನಿ ಅದೇ ಐ ವಾಸ್ ಲೈಕ್ ಭಯ್ಯ ಐ ಲವ್ RCB, ಐ ಲವ್ ವಿರಾಟ್ ಕೊಹ್ಲಿ, ನಮ್ಮ ಊರು ಬ್ಯಾಂಗ್ಳೂರು ಗಾಳ ಫಟ್ಗಿ ಅವ ಐ